experienced no one to know. ಮಾಣಿ ಗ್ರಾಮದ ಕತಿಜಮ್ಮ ಇವರ ಮನೆ ಅಪಾಯದ ಅಂಚಿನಲ್ಲಿದೆ. ಮಣ್ಣು ಅಗೆಯುವಾಗ ಹೇಳಿದ್ರು, ನಾವು ನಿಮಗೆ ಸಂಪೂರ್ಣವಾಗಿ ಇಲ್ಲಿ ತಡೆಗೋಡೆ ಕಟ್ಟಿ ಕೊಡುತ್ತೇವೆ. 2 ವರ್ಷದ ಹಿಂದೆ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ಭೇಟಿ ನೀಡಿದ್ರು. ಸಂಪೂರ್ಣವಾಗಿ ಮೇಲೆ ತನಕ ತಡೆಗೋಡೆ ನಿರ್ಮಿಸಿದ್ದರೆ ಈ ಮನೆ ಕೆಲವೇ ತಿಂಗಳುಗಳಲ್ಲಿ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ರೋಲರ್ ಆಗ್ತಾ ಇದ್ರು. ಅವಾಗ ವೈಬ್ರೇಟ್ ಆಗುವಾಗ ಮನೆ ಕ್ರ್ಯಾಕ್ ಬಿತ್ತಿದ್ದಾರೆ. ಸರ್ವೆ ಎಲ್ಲ ಮಾಡಿ ಹೋದ್ರು. ಸರ್ವೆ ಮಾಡಿ ಹೋಗಿ ಇಷ್ಟರವರೆಗೆ ಅವರ ಸುದ್ದಿ ಏನು. ಅದ್ರ ಬಗ್ಗೆ ಕೇಳಲಿಕ್ಕೆ ಹೋಗ್ಲಿಲ್ಲ ನೀವು? ನಾವು ಕೇಳಿದ್ವಿ, ಇಲ್ಲಿಯ ಅಧಿಕಾರಿ ಕೂಡ ಇದ್ರು, ನಮ್ಮ ಮಾಣಿಯ, ನೀವು ಅದನ್ನು ಕೆಲಸ ಮಾಡ್ಲಿಕ್ಕೆ ಬಿಡಿ, ಅವರು ನಿಮ್ದು ಡೆಲ್ಲಿಯಲ್ಲಿ ಉಂಟು, ಅದು ಪಾಸ್ ಆಗಿದೆ ಎಲ್ಲ. ಅದು ನಂತರ 1 ತಿಂಗಳ ಅವರ ಹತ್ರವೇ ಕೇಳುವಾಗ ಅದು ಈಗ ಸಿಗಲಿಕ್ಕೆ ನಿಮ್ಗೆ ಚಾನ್ಸ್ ಇಲ್ಲ, ಅದು ಸಿಗುದಿಲ್ಲ, ತಡೆಗೋಡೆ ಗಟ್ಟಿಯಾಗಿದೆ. ಈ ರೀತಿ ಅಧಿಕಾರಿಗಳ ಹಾರಿಕೆಯ ಉತ್ತರದಿಂದ ಈಗ ಜನರಿಗೆ ತುಂಬಾ ತೊಂದರೆ ಆಗಿದೆ. ದಯವಿಟ್ಟು ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. BC ರೋಡ್ ಅಟ್ಟವೊಳೆ ಚತುಷ್ಪಥ ರಸ್ತೆಯ ಕಾಮಗಾರಿ 80% ಭಾಗ ಮುಗಿದಿದ್ರು. ಇದೀಗ ರಸ್ತೆಯನ್ನ ಅಗಲೀಕರಣಗೊಳಿಸುವಾಗ ಗುಡ್ಡವನ್ನ ಅಗೆದು ಕೆಲವೊಂದು ಕಡೆಯಲ್ಲಿ ಅದಕ್ಕೆ ತಡೆಗೋಡೆಯನ್ನ ಮಾಡದೆ ದುರಂತದ ಪರಿಸ್ಥಿತಿಯಲ್ಲಿ ಇದೆ. ಈ ಬಗ್ಗೆ ನಮ್ಮ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ, ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು ಗಮನವನ್ನ ಹರಿಸಬೇಕು. ಗುಡ್ಡ ಅಗೆದು ಅಲ್ಲಿ ತಡೆಗೋಡೆಯನ್ನ ಕಟ್ಟದೆ ಅದೆಷ್ಟೋ ಮನೆಗಳು ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ. ಸಂಕಷ್ಟ ಸ್ಥಿತಿಯಲ್ಲಿ ಅಲ್ಲಿನ ಜನರು ಹೆದರಿ ತನ್ನ ಜೀವನವನ್ನ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಮನೆಗಳು ಈಗವೂ ಮತ್ತೆ ಬೀಳುವಂತಹ ಪರಿಸ್ಥಿತಿ ಇದೆ. ಅದಲ್ಲದೆ ಕೆಲವೊಂದು ಗುಡ್ಡೆಗಳು, ಅಗೆದಂತಹ ಗುಡ್ಡೆಗಳು ಕೆಲವೇ ದಿನಗಳಲ್ಲಿ ಇನ್ನು ಬರುವಂತಹ ಮಳೆ ವಿಪರೀತ ಆದ್ರೆ ಆ ಗುಡ್ಡೆಗಳು ಬಿದ್ದು ಈ ರಸ್ತೆ ಸಂಪೂರ್ಣ ಮುಚ್ಚುವಂತಹ ಪರಿಸ್ಥಿತಿ ಬರಬಹುದು. ಈ ಬಗ್ಗೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಗಮನ ಹರಿಸಬೇಕು. ಅದರ ಕೆಲಸವನ್ನ ಗುತ್ತಿಗೆ ತೆಗೆದುಕೊಂಡಂತಹ ಕಂಪನಿಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕು. ಈ ಅಗೆದಂತಹ ಗುಡ್ಡೆಗಳಿಗೆ ತಡೆಗೋಡೆಯನ್ನ ಕಟ್ಟುವಂತ ವ್ಯವಸ್ಥೆ, ಅದಕ್ಕೆ ಪರಿಹಾರದ ವ್ಯವಸ್ಥೆಯನ್ನ ಮಾಡಬೇಕು. ಈ ಬಗ್ಗೆ ನಾವು ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ ಚಾನೆಲ್ ಈ ಸಂದರ್ಭದಲ್ಲಿ ಮಾಣಿಯ ಕಡೆಯಲ್ಲಿದ್ದೇವೆ. ಮಾಣಿಯಲ್ಲಿ ಒಂದು ಬೀಳುವ ಹಂತದಲ್ಲಿರುವಂತಹ ಒಂದು ಗುಡ್ಡೆ ಅಗೆದು ಎತ್ತರದ ಪರಿಸ್ಥಿತಿಯಲ್ಲಿರುವಂತಹ ಆ ಮನೆಯಲ್ಲಿರುವಂತಹ ಕತಿಜಮ್ಮ ಎನ್ನುವಂತ ಮಾಣಿ ಗ್ರಾಮದ ಕತಿಜಮ್ಮ ಇವರ ಮನೆ ಅಪಾಯದ ಅಂಚಿನಲ್ಲಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಾವು ಅವರ ಮನೆಯ ಸಮೀಪ ಬಂದಿದ್ದೇವೆ. ಕತಿಜಮ್ಮನವರೊಂದಿಗೆ ನಾವೀಗ ಮಾತಾಡಿ ಅಲ್ಲಿರುವಂತ ಪರಿಸ್ಥಿತಿಯನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈ ಬಗ್ಗೆ ಕತಿಜಮ್ಮನವರ ಸಂಬಂಧಿಯವರು ಮಾತನಾಡ್ಲಿಕ್ಕಿದ್ದಾರೆ. ಈಗ ಏನಂದ್ರೆ, ಅವರು ರಸ್ತೆ ಕಾಮಗಾರಿಗಾಗಿ ಈ ಸ್ಥಳವನ್ನು ಇಲ್ಲಿ ಏನು ಮಣ್ಣು ಅಗೆಯುವಾಗ ಹೇಳಿದ್ರು, ನಾವು ನಿಮಗೆ ಸಂಪೂರ್ಣವಾಗಿ ಇಲ್ಲಿ ತಡೆಗೋಡೆ ಕಟ್ಟಿ ಕೊಡುತ್ತೇವೆ. 2 ವರ್ಷದ ಹಿಂದೆ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ಭೇಟಿ ನೀಡಿದ್ರು. ಮುಲ್ಲೈ ಮುಗಿಲನ್ ಅವರು ಭೇಟಿ ನೀಡಿ KNR ಅಧಿಕಾರಿಗಳಿಗೆ ಅವರಿಗೆ ಒಂದು ಏನು ಎಲ್ಲ ವಿವರ ಕೊಟ್ಟಿದ್ದರು. ಇಲ್ಲಿ ಸಂಪೂರ್ಣವಾಗಿ ತಡೆಗೋಡೆ ನಿರ್ಮಿಸಿಕೊಡಬೇಕು ಎಂದು ಅವರನ್ನು ಆದೇಶಿಸಿದ್ದರು. ಆಮೇಲೆ ಅವರು ಬಂದು ತಡೆಗೋಡೆ ಕಾಮಗಾರಿ ಪ್ರಾರಂಭಿಸಿ ಅರ್ಧದಷ್ಟು ಮಾತ್ರ ತಡೆಗೋಡೆ ಮಾಡಿ ಬಿಟ್ಟು ಹೋಗಿದ್ದಾರೆ. ಸಂಪೂರ್ಣವಾಗಿ ಮೇಲೆ ತನಕ ತಡೆಗೋಡೆ ನಿರ್ಮಿಸಿದ್ದರೆ ಈ ಮನೆ ಕೆಲವೇ ತಿಂಗಳುಗಳಲ್ಲಿ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಅವರು ಕಡು ಬಡವರು, ಅವರಿಗೆ ಏನು ನ್ಯಾಯವನ್ನು ಒದಗಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಚತುಷ್ಪಥ ರಸ್ತೆಯ ಹಂಚಿನಲ್ಲಿ ಬಾರಿ ಹತ್ತಿರದಲ್ಲಿ ಈ ಮನೆ ಇದೆ. ಮನೆಗೆ ತಡೆಗೋಡೆ ಇಲ್ಲದೆ ಅದು ಯಾವಾಗ ಜರಿದು ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪಾಪ ಮನೆಯವರು ರಾತ್ರಿ ಮಲಗುದಾದ್ರೂ ಹೆದರಿಕೆಯಿಂದಲೇ ಮಲಗಬೇಕು ಅಂತ ಪರಿಸ್ಥಿತಿ ಇದೆ. ಗುಡ್ಡ ಜರಿದು ಆ ಮನೆ ನಿರ್ನಾಮ ಆಗುವಂತ ಹಂತದಲ್ಲಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು, ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು, ಜಿಲ್ಲಾಧಿಕಾರಿ ಅವರು, ಅದಕ್ಕೆ ಸಂಬಂಧಪಟ್ಟಂತವರು ಈ ಬಗ್ಗೆ ಗಮನ ಹರಿಸಬೇಕು. ಇದಕ್ಕೆ ಒಂದು ತಡೆಗೋಡೆಯನ್ನ ಕಟ್ಟಿ ಅವರಿಗೆ ಆ ಹೆದರಿಕೆಯನ್ನ ದೂರ ಮಾಡಿ ಅವರು ಧೈರ್ಯದಿಂದ ಮನೆಯಲ್ಲಿ ಬದುಕುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ಉತ್ತಮ ಅಂತೇಳಿ ಅವರ ಅನಿಸಿಕೆ. ಸರಿಯಾಗಿ ತಗೊಂಡಿಲ್ಲ ಪಾಪಗಳು ಬೀದಿಗೆ ನೋವನ್ನು ಸರಿಯಾಗಿ ಇಲ್ಲಿ ಹತ್ತಿರದ ಇನ್ನೊಂದು ಮನೆಯು ಅಪಾಯದಲ್ಲಿದೆ. ಆ ಮನೆಯ ಬಗ್ಗೆ ವಿವರವನ್ನು ತಿಳಿಸಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ದು ಅವರ ಹಣ ಕೊಡ್ತಾನೆ ಅಂತ ಹೇಳಿದ್ರು.
ಮನೆ ಸರ್ವೆ ಮಾಡಿ ಎಲ್ಲ ಹೋಗಿದ್ರು. ಈ ರೋಡ್ ಕೆಲಸ ಆಗುವಾಗ ರೋಲರ್ ಆಗ್ತಾ ಇದ್ರು. ಅವಾಗ ವೈಬ್ರೇಟ್ ಆಗುವಾಗ ಮನೆ ಕ್ರ್ಯಾಕ್ ಬಿದ್ದಕ್ಕೆ ನಾವು ಈ ಕೆಲಸ ಸ್ಟೇ ಮಾಡಿದ ತದನಂತರ ಅವರ ಅಧಿಕಾರಿ ಎಲ್ಲ ಬಂದು ಇಲ್ಲಿ ನಾವು ಎಲ್ಲ ಮಾಡಿಕೊಡ್ತೇವೆ, ನಾಳೆ ಅವರು ಅಧಿಕಾರಿಗಳು ಬರ್ತಾರೆ, ಸರ್ವೆ ಎಲ್ಲ ಬರ್ತಾರೆ ಅಂತ ಸರ್ವೆ ಎಲ್ಲ ಮಾಡಿ ಹೋದ್ರು. ಸರ್ವೆ ಮಾಡಿ ಹೋಗಿ ಇಷ್ಟರವರೆಗೆ ಅವರ ಸುದ್ದಿ ಇಲ್ಲ. ನಾವು ಈಗ ಇದೆ ಆ ಮನೆಯಲ್ಲಿ ಇದ್ದೇವೆ, ಹಂಚಿನ ಮನೆಯಲ್ಲಿ ಇದ್ದೇವೆ. ಅದು ಯಾವಾಗ ಬೀಳ್ತದೆ ಅಂತ ಹೇಳಿಕ್ಕಾಗುತ್ತೆ. ಅದ್ರ ಬಗ್ಗೆ ಕೇಳಲಿಕ್ಕೆ ಹೋಗ್ಲಿಲ್ಲ ನೀವು? ನಾವು ಕೇಳಿದ್ದು ನಮ್ಮ ಇಳಿಯ ಅಧಿಕಾರಿ ಕೂಡ ಇದ್ರು, ನಮ್ಮ ಮಾಣಿಯ. ಅವರು ಹೇಳಿದ್ರು, ಇದು ನೀವು ಅದನ್ನು ಕೆಲಸ ಮಾಡ್ಲಿಕ್ಕೆ ಬಿಡಿ, ಅವರು ನಿಮ್ದು ಡೆಲ್ಲಿಯಲ್ಲಿ ಉಂಟು, ಅದು ಪಾಸ್ ಆಗಿದೆ ಎಲ್ಲ. ಅದ ನಂತರ ಒಂದು ತಿಂಗಳವಾಗ ಅವರ ಹತ್ರವೇ ಕೇಳುವಾಗ, ನಮ್ಮ ಅಧಿಕಾರಿಗಳ ಹತ್ರ ಕೇಳುವಾಗ ಹೇಳ್ತಾ ಇದ್ದಾರೆ, ಅದು ಈಗ ಸಿಗಲಿಕ್ಕೆ ನಿಮ್ಗೆ ಚಾನ್ಸ್ ಇಲ್ಲ, ಅದು ಸಿಗುದಿಲ್ಲ, ತಡೆಗೋಡೆ ಗಟ್ಟಿ ಆಗಿದೆ ಅಂತ ಹೇಳುತ್ತೆ. ಅಲ್ಲ, ತಡೆಗೋಡೆ ಕಟ್ಟೆ ಆಗ್ಲಿಲ್ಲಲ್ಲ, ತೋರಿಸಬಹುದಲ್ಲ. ಅರ್ಧ ಕಟ್ಟಿದ್ದು ಅವರ ಇದಕ್ಕಿಂತ ಜಾಸ್ತಿ ಕಟ್ಟುದಿಲ್ಲ ಅಂತ ಅದು ಕೂಡ ಕಟ್ಟಿ ಕೊಡ್ಲಿಕ್ಕೆ ಆಗುದಿಲ್ವಾ ನಿಮ್ಗೆ, ಇಷ್ಟು ಅವರು ಕಟ್ಟಿ ಕೊಡುದು, ಅದಕ್ಕಿಂತ ಜಾಸ್ತಿ ನಮ್ಗೆ ಕಟ್ಟಿ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಅಧಿಕಾರಿಗಳ ಹಾರಿಕೆಯ ಉತ್ತರದಿಂದ ಈಗ ಜನರಿಗೆ ತುಂಬಾ ತೊಂದರೆ ಆಗಿದೆ. ಈಗಾಗಲೇ ಚತುಷ್ಪಥ ರಸ್ತೆ ಎಲ್ಲ ಉದ್ಘಾಟನೆಗೊಂಡಿದೆ. ಆದ್ರೂ ಹತ್ತಿರದ ಮನೆಯವರು ಯಾವಾಗ ಗುಡ್ಡ ಜರೀತದೆ, ಯಾವಾಗ ನಮ್ಮ ಮನೆ ಜರೀತದೆ ಅನ್ನುವಂತ ಹೆದರಿಕೆಯಿಂದ ಇನ್ನೂ ಬದುಕ್ತಾ ಇದ್ದಾರೆ. ದಯವಿಟ್ಟು ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ.